ಎಲ್ಲರಿಗೆ ನಮಸ್ಕಾರ. ಬಟ್ ಇವತ್ತು ತೋರಿಸಿದಂಥ ಈ ವಿಡಿಯೋ ಇದು ರಿಪೇರ್ ಕೇಸ್ ಅನ್ಬಾರದು. ಇದು ಮೋಸ್ಟ್ಲಿ ಇದು ಡಿಸಾಸ್ಟ್ರಸ್ ಕೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಿಮಿಟಿವ್ ಟೆಕ್ನಿಕ್ಸ್ ತರ ಯೂಸ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದರಲ್ಲಿ ಪಂಚ್ ಸೈಜ್ ಆಗಲಿ ಇಲ್ಲಾಂದ್ರೆ ಫ್ರಂಟ್ ಸೈಡ್ ಪ್ಲಗ್ಸ್ ಮೈಕ್ರೋ ಗ್ರಾಫ್ಟ್ಸ್ ಅಂತ ಹೇಳಿದ್ವಿ. ಆ ಥರ ಈ ಪೇಷಂಟ್ ನಾನು ನಾರ್ಮಲ್ ರಿಪೇರ್ ಕೇಸಸ್ಗಳು ದಿನ ನೋಡ್ತೀನಿ. ಬಟ್ ಇಂಥ ಈ ಟೈಪ್ ಪೇಷಂಟ್ಸ್ಗಳು ಒನ್ಸ್ ಇನ್ 6 months ಒನ್ಸ್ ಇನ್ ಇಯರ್ ಬರ್ತವೆ. ಅಂದರೆ ಆ ಥರ ಕೆಟ್ಟಾಗಿ ಮಾಡಿದ್ದಾರೆ. ಇದು ಅಂದರೆ ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬೋದು. ಈಗ ಇದು ಏನಕ್ಕಂದ್ರೆ ಭಾಳ ಜನ ಕೇಳ್ತಾರೆ, ಅಲ್ಲಿ ನಮಗೆ ಸ್ವಲ್ಪ ಪ್ಯಾಕೇಜ್ ಕಡಿಮೆ ಸಿಗ್ತದೆ, ನಿಮ್ದು ಕಾಸ್ಟ್ಲಿ ಅಂತ ಹೇಳ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಬೇರೆ ಕಡೆ ಇನ್ನೂ ಕಡಿಮೆ ಮಾಡ್ತಾರೆ ಅಂತ. ಏನು ಇದಕ್ಕೆ ಡಿಫ್ರೆನ್ಸ್ ಏನಂತ ಕೇಳ್ತಾರೆ. ಆ ಥರ ಡೌಟ್ ಇರೋರಿಗೆ ಈ ಥರ ವಿಡಿಯೋ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನಾನು ಮಾಡಿದ್ದೀನಿ. ಯಾಕಂದರೆ ಕ್ವಾಲಿಟಿ ಅಂತ ಒಂದು ಮಾಸದಲ್ಲಿ ಹೇಳೋದು ಭಾಳ ಕಷ್ಟ. ಕ್ವಾಲಿಟಿ ಬಗ್ಗೆ ಕ್ವಾಲಿಟಿ ಅಂದರೆ ಅದು ಎಫರ್ಟು, ಪ್ಯಾಷನ್ನು, ಹಾರ್ಡ್ ವರ್ಕ್ ಎಲ್ಲ ಸೇರಿ ಮತ್ತೆ ಫೈನಲಾಗಿ ರಿಸಲ್ಟ್ಸು ಬರಬೇಕು. ಸೊ ಅದೆಲ್ಲ ಸೇರಿ ನಾವು ಕ್ವಾಲಿಟಿ, ಇವನ್ ಆಂಬಿಯನ್ಸ್ ಆಗ್ಬೋದು, ಸೇಫ್ಟಿ ಪ್ರಿಕಾಷನ್ಸ್ ಆಗ್ಬೋದು, ಸರ್ಜನ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಇದೆಲ್ಲ ಸೇರಿ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಈಗ ಆ ಥರ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಜನಗಳು ಜಾಸ್ತಿ ಮಾಡ್ತಾರೆ ಅಂತ, ಇನ್ನೊಂದು ಸ್ವಲ್ಪ ಜನ ಇನ್ನೂ ಕಡಿಮೆ ಮಾಡ್ತಾರೆ, ಇನ್ನೊಬ್ರು ಕ್ಲಿನಿಕ್ ಇನ್ನೂ ಕಡಿಮೆ ಮಾಡ್ತಾರೆ. ಅದಕ್ಕೆ ಎಂಡ್ ಇಲ್ಲ. ಅದಕ್ಕಾಗಿ ಕ್ವಾಲಿಟಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕಾಸ್ಟ್ ಬಗ್ಗೆ ಥಿಂಕ್ ಮಾಡಬಾರ್ದು. ಇಲ್ಲಾಂದ್ರೆ ಬೆಸ್ಟ್ ಸರ್ಜನ್ಸು ಬೆಸ್ಟ್ ಕ್ಲಿನಿಕ್ಸ್ ಮಧ್ಯೆ ಕಂಪೇರ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಕ್ವಾಲಿಟಿ ಸರ್ಜನ್ ಕ್ವಾಲಿಟಿ ಕ್ಲಿನಿಕ್ ಎತ್ಕೊಂಡೋಗಿ ಬೇಸ್ ಎಲ್ಲ ಟೆಕ್ನಿಷಿಯನ್ಸ್ ಮಾಡೋರಾಗ್ಲಿ ಬೇರೆಯವರಾಗಲಿ ಅವ್ರ ಮಧ್ಯೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಿಮಗೆ ಪ್ರೈಸ್ ಕಡಿಮೆ ಮಾಡ್ತಾರೆ ಬಿಟ್ರೆ ಕ್ವಾಲಿಟಿ ಅದೇ ಥರ ಕಡಿಮೆ ಆಗೋದಿಲ್ಲ. ಅಂದರೆ ಈಗ ಸಪೋಸ್ ಇಲ್ಲಿ ಒಂದು ದುಡ್ಡು ಖರ್ಚಾಗುತ್ತೆ ಅಂತ ಅನ್ಕೊಳ್ಳಿ, ಒಂದು ಎಕ್ಸ್ ಅಮೌಂಟು, ಬೇರೆ ಕಡೆ ಸ್ವಲ್ಪ ಅದು ಅರ್ಧ ಅಮೌಂಟ್ಗೆ ಬರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಕ್ವಾಲಿಟಿ ನಿಮ್ಗೆ ಅರ್ಧ ಬರುತ್ತೆ ಅಂತ ಅನ್ಕೋಬಾರ್ದು. ಕ್ವಾಲಿಟಿ ನಿಮ್ಗೆ ಹಾಳಾಗ್ಬೋದು, ಜೀರೋ ಆಗ್ಬೋದು, ಸೇಫ್ಟಿ ಪ್ರಿಕಾಷನ್ಸ್ ಇರಲ್ಲ ಒಂದೊಂದ್ಸರಿ ನಿಮಗೆ. ಈ ಥರ ಸ್ವಲ್ಪ ಆಗುತ್ತೆ. ಅದರಿಂದ ಕ್ವಾಲಿಟಿ ಅಂದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗಬೇಕಂದ್ರೆ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ಅವ್ರ ರಿಸಲ್ಟ್ಸು 1-2 ರಿಸಲ್ಟ್ಸ್ ಅಲ್ಲ, 1000 ರಿಸಲ್ಟ್ಸ್ ನೋಡಿ, ಪೇಷಂಟ್ಸ್ಗಳ ಅಪ್ಡೇಟ್ಸ್ ನೋಡಬೇಕು, ಆವಾಗ ಗೊತ್ತಾಗುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇದು ವಿಡಿಯೋ ಎಂಡ್ವರೆಗೂ ನೋಡ್ರಿ, ವೀಕ್ಷಿಸ್ರಿ. ನಿಮಗೆ ಒಂದು ಐಡಿಯಾ, ಬೇಸಿಕ್ ಐಡಿಯಾ ಬರ್ತದೆ. ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಏನಾಗ್ಬೋದು, ಈ ಥರನೂ ಆಗುತ್ತಾ ಅಂತಂದರೆ ನಿಮ್ಗೊಂದು ಐಡಿಯಾ ಸಿಗ್ತದೆ. ಈ ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟ್ ನಮ್ಮ ಕನ್ಸಲ್ಟೇಷನ್ ಬಂದಿರುವಾಗ ಅವಾಗ ಬೇಸಿಕ್ ಥಿಂಗ್ ನನಗೇನು ಅರ್ಥ ಆಗಿದೆ ಅಂದರೆ, ಯಾರು ಮಾಡಿದರೆ ಅವರು ಅಸಲು ಫಸ್ಟ್ ಆಫ್ ಆಲ್ ಅವರಿಗೆ ಬೇಸಿಕ್ಸ್ ಎಸ್ಥೆಟಿಕ್ ಸೆನ್ಸ್ ಆಗಲಿ, ಬೇಸಿಕ್ ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಬಗ್ಗೆ ಐಡಿಯಾ ಆಗಲಿ, ಇಲ್ಲಾಂದರೆ ಟೆಕ್ನಿಕ್ಸ್ ಬಗ್ಗೆ ಐಡಿಯಾ ಆಗಲಿ, ಏನೂ ಐಡಿಯಾ ಇಲ್ಲ. ಸುಮ್ಮನೆ ಮಾಡಿದ್ದಾರೆ. ಅದು ಪ್ಲಗ್ಸ್ ಅಂತ ಹೇಳಿದ್ವಿ, ಮೈಕ್ರೋಗ್ರಾಫ್ಟ್ಸು 4 to 5 mm ಇಲ್ಲಾಂದರೆ 6 mm ಮೇಲೆ ಇರುತ್ತೆ, ದಪ್ಪ ಇರುತ್ತೆ ಒಂದೊಂದು ಗ್ರಾಫ್ಟ್ಸು. ಹಳೆ ಕಾಲದಲ್ಲಿ ಒಂದು 15 ವರ್ಷ ಮುಂದೆ ಬಯಾಪ್ಸಿ ಅಂತ ಪಂಚಸ್ ಯೂಸ್ ಮಾಡಿ ಮಾಡ್ತಾ ಇದೀವಿ ಆ ಕಾಲದಲ್ಲಿ. ಆ ಥರ ಮಾಡಿದ್ದಾರೆ, ಪ್ರಿಮಿಟಿವ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಇದು ಏನಕ್ಕಾಗಿದೆ ಅಂದರೆ ಕೇವಲ ಒಂದೇ ಒಂದು ರೀಸನ್ಗೆ, ಲ್ಯುಕ್ರೇಟಿವ್ ಇಲ್ಲಾಂದ್ರೆ ಬಡ್ಜೆಟ್ ಪ್ಯಾಕೇಜ್ ಟ್ರಾನ್ಸ್ಪ್ಲಾಂಟ್ ಇಂದ ಆಗಿದೆ. ಐ ಡೋಂಟ್ ವಾಂಟ್ ರಿವೀಲ್ ದ ಕ್ಲಿನಿಕ್ಸ್, ಯಾಕಂದ್ರೆ ದಿನ ಈ ಥರ ನೋಡ್ತೀನಿ ನಾನು. ಬಟ್ ಪೇಷಂಟ್ಗೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಲ್ಯುಕ್ರೇಟಿವ್ ಲ್ಯೂರ್ ಮಾಡಿಬಿಟ್ಟು ಟ್ರಾನ್ಸ್ಪ್ಲಾಂಟೇಷನ್ ಪ್ಯಾಕೇಜ್ ಕೊಡ್ತಾರೆ. ಆ ಪ್ಯಾಕೇಜ್ನಲ್ಲಿ PRP ಫ್ರೀ, ಅದು ಫ್ರೀ, ಇದು ಫ್ರೀ, ಅದೆಲ್ಲ ನೋಡಬಾರ್ದು. ನಿಮಗೆ PRP ಫ್ರೀ ಒಂದು 5000 rupees ನಿಮ್ಗೆ ಫ್ರೀ ಕೊಡ್ತಾರಂತ ಹೇಳ್ಕೊಂಡೋಗಿ ನಾವು ಒಂದು ಲೋ ಕ್ವಾಲಿಟಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ನಿಮ್ಗೆ ವೇಸ್ಟ್ ಆಗುತ್ತೆ. ಗ್ರಾಫ್ಟ್ಸ್ ದುಡ್ಡಲ್ಲ, ಗ್ರಾಫ್ಟ್ಸ್ ವೇಸ್ಟ್ ಆಗುತ್ತೆ. ಭಾಳ ಜನ ಪೇಷಂಟ್ ಕೇಳ್ತಾರೆ, PRP ಪ್ಯಾಕೇಜ್ ಏನು ಕೊಡ್ತೀರಾ ಟ್ರಾನ್ಸ್ಪ್ಲಾಂಟ್ ಇಂದ, ಅದು ಬೇರೆ ಇದು ಬೇರೆ. ಒಂದು 5000 ನೋಡಿಬಿಟ್ಟು ತಮಗೆ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಹಾಳು ಮಾಡ್ಕೋಬೇಡಿ. ಸೊ ಇನ್ನೊಂದೇನಂದ್ರೆ, ಈ ಫ್ರಂಟ್ ಸೈಡ್ ಪ್ಲಗ್ಸ್ ಎಲ್ಲ ಮಾಡಿದ್ದಾರೆ, ಮತ್ತೆ ಬ್ಯಾಕ್ ಸೈಡ್ ಪ್ಲಗ್ಸ್ ಮಾಡಿದ್ದಾರೆ. ಪ್ಲಗ್ಸ್ ಇಂಪ್ಲಾಂಟ್ ಮಾಡಿದ್ದಾರೆ, ಮೈಕ್ರೋಗ್ರಾಫ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದೇ ತರ ಹಾರ್ವೆಸ್ಟೇಷನ್ ಮಾಡಿರ್ತಾರೆ ಬ್ಯಾಕ್ ಸೈಡ್. ಅಂದ್ರೆ ಎಲ್ಲ ಕಡೆ ಡ್ಯಾಮೇಜ್ ಆಗಿರ್ತದೆ. ಈ ಫ್ರಂಟ್ ಸೈಡ್ ಅದು ನೀವು ಬಾಚ್ಕೊಳಕ್ ಆಗೋದಿಲ್ಲ, ಇವನ್ ಶೇವ್ ಮಾಡಿದ್ರು ಪ್ಲಗ್ಸ್ ಹಂಗೆ ಕಾಣುತ್ತೆ. ಇದು ಬಹಳ ಹಳೆ ಟೆಕ್ನಿಕ್. ಸೊ ಈಗ ಎಲ್ಲರೂ FUE, ಮೈಕ್ರೋ FUE, DHT ಅಂತ ಮಾಡ್ತಾರೆ. ಈಗ ಎಲ್ಲರೂ ಸೇಮ್ ಮಾಡ್ತಾರೆ ಟೆಕ್ನಿಕ್ಸ್, ಅದೇನು ತೊಂದರೆ ಇಲ್ಲ. ಬಟ್ ಈ ತರ ಮಾಡೋರು ಇದಾರೆ. ಅಂದ್ರೆ ಏನಕ್ಕೆ ಈ ತರ ಆಗಿದೆ ಅಂದ್ರೆ ಕೇವಲ ಬಡ್ಜೆಟ್ ಪ್ಯಾಕೇಜ್ ನೋಡಿ ಹೋಗೋದ್ರಿಂದ ಕಾರಣಕ್ಕೋಸ್ಕರ. ಸೊ ಅದರಿಂದ ನಾವು ಕಂಪ್ಯಾರಿಸನ್ ಮಾಡುವಾಗ
ಒಳ್ಳೆ ಕ್ಲಿನಿಕ್ಸ್, ಒಳ್ಳೆ ಸರ್ಜನ್ಸ್ 4-5 ಜನ ಮಧ್ಯೆ ಕಂಪೇರ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಪ್ಯಾಕೇಜ್ ಪ್ರಕಾರ ಕಂಪೇರ್ ಮಾಡಿದ್ರೆ ಯಾವಾಗಲೂ ನಿಮ್ಗೆ ಒಳ್ಳೆ ಕ್ಲಿನಿಕ್ ಸಿಗಲ್ಲ. ಯಾಕಂದ್ರೆ ಪ್ಯಾಕೇಜ್ ಪ್ರಕಾರ ಮಾಡಿದ್ರೆ ಯಾರೊಬ್ರು ಕಡಿಮೆ ಮಾಡ್ತಾನೆ ಇರ್ತಾರೆ. ಆಕ್ಚುಲಿ ಅವ್ರು ಅಷ್ಟು ಕಾಸ್ಟ್ ಮಾಡಲ್ಲ. ಬೇರೆ ಹತ್ರ ಒಳ್ಳೆ ಸರ್ಜನ್ ಹತ್ರ ಹೋಗಿದ್ದೀನಿ, ಇಷ್ಟು ಕಾಸ್ಟ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ ಅದು ಅವ್ರದ್ದು ಸ್ವಲ್ಪ 10,000 ಕಡಿಮೆ ಮಾಡಿ ನಿಮ್ಗೊಂದು ಟ್ರೀಟ್ಮೆಂಟ್ ಮಾಡ್ತಾರೆ. 10,000 ನಲ್ಲಿ 5,000 ನಲ್ಲಿ ನಿಮ್ ಟ್ರೀಟ್ಮೆಂಟ್ ಏನು ಚೆನ್ನಾಗಿ ಆಗೋದಿಲ್ಲ. ಅದರಿಂದ ಏನು ಲಾಸ್ ಇಲ್ಲ. ಯಾಕಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಥ್ರೂಔಟ್ ದ ವರ್ಲ್ಡ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಬೆಸ್ಟ್ ಸರ್ಜನ್ ಹತ್ರ ಯಾರ ಹತ್ರ ಮಾಡ್ಕೊಂಡ್ರು ಇನ್ನೂ ಚೀಪೇ ಅದು. ಆ ಥರ ಲೆಕ್ಕ ಮಾಡ್ಕೋಬೇಕು, ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾವು. ಸೊ ಚೀಪ್ ಅಂತ ಹೋಗಿ ಲಾಸ್ಟ್ಗೆ ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ, ಫ್ಯೂಮಿಗೇಷನ್ ಮಾಡೋದಿಲ್ಲ, ಸ್ಟೆರಿಲೈಸೇಷನ್ ಮಾಡೋದಿಲ್ಲ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಟೆಕ್ನಿಕ್ ಕೇಳ್ತೀರಾ, ಆ ಟೆಕ್ನಿಕ್ಸ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಟೆಕ್ನಿಕ್ಸು ಇನ್ಸ್ಟ್ರೂಮೆಂಟ್ಸ್ ಇಂದ ರಿಸಲ್ಟ್ಸ್ ಬರಲ್ಲ, ಸರ್ಜನ್ ಸ್ಕಿಲ್ ಇಂದ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಅದರಿಂದ ಒಳ್ಳೆ ಕ್ಲಿನಿಕ್ಸ್ ಮಧ್ಯೆ ಕಂಪೇರ್ ಮಾಡ್ಬೇಕು ರಿಸಲ್ಟ್ಸ್. ಆವಾಗ ನಿಮಗೆ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್, ಲ್ಯುಕ್ರೇಟಿವ್ ಟ್ರಾನ್ಸ್ಪ್ಲಾಂಟ್ ನೀವು ನೆವರ್ ಫಾಲ್ ಆಸ್ ಎ ಪ್ರೇ. ಸೊ ಅದೊಂದು ರೀಸನು. ಸೊ ಆ ಥರ ಕಂಪ್ಯಾರಿಸನ್ ಮಾಡಿಕೊಂಡು ಕನ್ಸಲ್ಟೇಷನ್ ಹೋಗಿಬಿಟ್ಟು ಆದ್ಮೇಲೆ ತಾವು ಡೆಸಿಷನ್ ತಗೊಂಡ್ರೆ ಒಳ್ಳೇದು. ಈ ಥರ ಪೇಷಂಟ್ ನಮ್ಮ ಕನ್ಸಲ್ಟೇಷನ್ಸ್ಗೆ ರಿಪೇರ್ ಮಾಡಿ ಅಂತ ಬಂದರೆ ಏನು ಮಾಡಬೇಕಾಗತ್ತೆ, ಅವ್ರಿಗೆ ಏನು ಯಾವ ಥರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಅಂತ ನಾವು ಒಂದು ಯೋಚನೆ ಮಾಡಿ. ಇದು ಆ್ಯಕ್ಚುಲಿ ಟೈಮ್ ವೇಸ್ಟ್ ಆಗುತ್ತೆ ಒಳ್ಳೆ ಸರ್ಜನ್ಸ್ಗೆ ಇದು, ಯಾಕಂದರೆ ಒಂದು ಸೆಷನ್ನಲ್ಲಿ ಆಗೋದಿಲ್ಲ ಇದು. ಇವ್ರಿಗೆ ಫ್ರಂಟಲ್ ಪ್ಲಗ್ಸ್ ರಿಮೂವ್ ಮಾಡಬೇಕು. ಆ ಪ್ಲಗ್ಸ್ ಎಲ್ಲ ಒಂದು 5-6 ಮಿಲಿಮೀಟರ್ ಸೈಜ್ ದಪ್ಪ ಇದೆ. ಅದು ರಿಮೂವ್ ಮಾಡಿದ್ರೆ ಅಲ್ಲಿ ಮತ್ತೆ ಇಂಪ್ಲಾಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಪ್ಲಗ್ಸ್ ರಿಮೂವ್ ಮಾಡೋಕ್ಕೆ ಒಂದು 2-3 ಸೆಷನ್ಸ್ ಬೇಕಾಗುತ್ತೆ. ಇನ್ನೊಂದಂದ್ರೆ ಆಲ್ರೆಡಿ ದುಡ್ಡು ಸ್ಪೆಂಡ್ ಮಾಡಿರ್ತಾರೆ, ಈಗ ಮತ್ತೆ 3 ಸಾರಿ ಮಾಡ್ಬೇಕಂದ್ರೆ ಪೇಷಂಟ್ ಬಹಳ ಬೇಜಾರಾಗುತ್ತೆ. ಅದೊಂದು ರೀಸನು. ಮತ್ತೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಂದ್ರೆ ಆ ಪ್ಲಗ್ಸ್ ದೊಡ್ಡದಾಗಿದ್ರಿಂದ ನಾವು ರಿಮೂವ್ ಮಾಡೋದು ಇಮಿಡಿಯೇಟ್ ಇಂಪ್ಲಾಂಟ್ ಮಾಡೋದು ಸಾಧ್ಯ ಇಲ್ಲ. ರಿಮೂವ್ ಮಾಡಬೇಕು, ಮತ್ತೆ ಕಾಯ್ಬೇಕಾಗತ್ತೆ 6 ಮಂತ್ಸ್, ಮತ್ತೆ ಇಂಪ್ಲಾಂಟ್ ಮಾಡ್ಬೇಕಾಗತ್ತೆ. ಅದೇ ತರ ಬ್ಯಾಕ್ ಸೈಡ್ ಕ್ರೌನ್ ನಲ್ಲಿ ಪ್ಲಗ್ಸ್ ಇಂಪ್ಲಾಂಟೇಶನ್ ಮಾಡೋದ್ರಿಂದ ಫೈಬ್ರೋಸಿಸ್ ಆಗಿದೆ, ಅಂದ್ರೆ ಸ್ಕಿನ್ ಗಟ್ಟಿಯಾಗಿದೆ, ಅಲ್ಲಿ ಏನು ನಾವು ಇಂಜೆಕ್ಷನ್ ಕೊಡೋದು ಸಾಧ್ಯ ಇಲ್ಲ. ಅದು ರಿಮೂವ್ ಮಾಡೋದು ಬಹಳ ಕಷ್ಟ. ಇದು ಒಂದು ಸೆಷನ್ ಅಂತೂ ಆಗೋದಿಲ್ಲ, ಒಂದು 2-3 ಸೆಷನ್ಸ್ ಬೇಕಾಗುತ್ತೆ. ಅಂದ್ರೆ ಇಂಥ ಪೇಷಂಟ್ಗೆ ಆಲ್ರೆಡಿ ಒಂದು ಸಾರಿ ಟ್ರಾನ್ಸ್ಪ್ಲಾಂಟ್ ಆಗಿ ಫೇಲ್ ಆಗಿದೆ, ದುಡ್ಡು ಖರ್ಚು ಮಾಡ್ಕೊಂಡಿದ್ದಾರೆ, ಮತ್ತೆ 3 ಸಾರಿ ಮಾಡ್ಬೇಕಂದ್ರೆ ಇಟ್ಸ್ ಎ ಪೇನ್ಫುಲ್ ಪ್ರಾಸೆಸ್ ಪೇಷಂಟ್ಗೆ. ಯಾಕಂದ್ರೆ ಈ 3 ಸಾರಿ 4 ಸಾರಿ ದುಡ್ಡು ಖರ್ಚು ಮಾಡಬೇಕು, ಮತ್ತೆ 4 ಸಾರಿ ಬರಬೇಕಾಗತ್ತೆ, ಮತ್ತೆ ರಿಸಲ್ಟ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಈ ಕಾರಣಕ್ಕಾಗಿ ಒಳ್ಳೆ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ಬೇಕಂತ ಒಂದು ವಿಡಿಯೋ ಮಾಡೋಣ ಅಂತ ನಾವು ರಿಪೇರ್ ಮಾಡಿದ್ದೀವಿ. ಈ ಪೇಷಂಟ್ಗೆ ನಾವು 1 ಸಾರಿ ರಿಪೇರ್ ಮಾಡಿ ಆಲ್ಮೋಸ್ಟ್ 80% ಚೇಂಜ್ ನಾನು ಮಾಡಿದ್ದೀನಿ. ಬಟ್ ಇನ್ನೂ ಮಲ್ಟಿಪಲ್ ಸೆಷನ್ಸ್ ಬೇಕಾಗುತ್ತೆ. ನೋಡೋಣ ರಿಸಲ್ಟ್ಸ್ ಹೆಂಗ್ ಬರುತ್ತೆ ಅಂತ ನೋಡೋಣ. ಲಾಸ್ಟ್ ಈ ಟ್ರಾನ್ಸ್ಪ್ಲಾಂಟ್ 1 ಸೆಷನ್ ಮಾಡಿ ಮತ್ತೆ ನಾನು ಆಲ್ಮೋಸ್ಟ್ 8 ಮಂತ್ಸ್ ಟೈಮ್ನಲ್ಲಿ ರಿವ್ಯೂ ಬರಕ್ಕೆ ಹೇಳಿದ್ದೀನಿ, ರಿವ್ಯೂ ನೋಡಿದ್ದೀನಿ. ಇದರಲ್ಲಿ ಬೇಸಿಕ್ ಏನಕ್ಕೆ ಕಷ್ಟ ಕೇಸ್ ಅಂದರೆ ಫ್ರಂಟ್ ಸೈಡ್ ಬಾಲ್ನೆಸ್ ಇದೆ, ಮತ್ತೆ ಕ್ರೌನ್ ನಲ್ಲಿ ಬಾಲ್ನೆಸ್ ಇದೆ, ಮತ್ತೆ ಇನ್ನೊಂದು ರಿಪೇರ್ ಮಾಡಬೇಕು. ಇದೆಲ್ಲ 3 ಒಂದೇ ಸಾರಿ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಯೂಶಲಿ ಕ್ರೌನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಅದಕ್ಕೆ 2 ಸಾರಿ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಪ್ಲಗ್ಸ್ ರಿಮೂವಲ್ ಮತ್ತೆ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್. ಅದಕ್ಕಾಗಿ ನಾವು ಫ್ರಂಟ್ ಸೈಡ್ ಮತ್ತೆ ಬ್ಯಾಲೆನ್ಸ್ ಆಗಿ ಕ್ರೌನ್ ನಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಗ್ರಾಫ್ಟ್ಸ್ ರಿಮೂವ್ ಮಾಡ್ಬೇಕು ಅದು ಮಾಡಿ ನಾವು ಡೆನ್ಸಿಟಿ ಆಡ್ ಮಾಡಿದ್ವಿ. ಈ ಪ್ಲಗ್ಸ್ ರಿಮೂವಲ್ ಮಾತ್ರ ಎಲ್ಲ ಒಂದೇ ಸರಿ ಆಗ್ಲಿಲ್ಲ. ಇದು 1 ಸೆಷನ್ ಅಲ್ಲೇ ಈಗ ನಾನು ಇಷ್ಟು ಆಲ್ಮೋಸ್ಟ್ ನ್ಯಾಚುರಲ್ ಹೇರ್ ಲೈನು ಪ್ಲಸ್ ಆವರೇಜ್ ಡೆನ್ಸಿಟಿ ಇನ್ ಮಿಡ್ ಸ್ಕ್ಯಾಲ್ಪ್ ಅಂಡ್ ರೀಸನಬಲಿ ಗುಡ್ ಡೆನ್ಸಿಟಿ ಇನ್ ಕ್ರೌನ್ ನಲ್ಲಿ ಮಾಡಿದೀವಿ. ಆದ್ರೆ ಇದರ ಟೆಕ್ನಿಕಲ್ ಡಿಫಿಕಲ್ಟೀಸ್ ಬಹಳ ಇತ್ತು ಈ ಕೇಸ್ನಲ್ಲಿ. ಯಾಕಂದ್ರೆ ಇಂಪ್ಲಾಂಟ್ ಮಾಡೋದು ಬಹಳ ಕಷ್ಟ ಆಯ್ತು. ಆರ್ವೆಸ್ಟೇಷನ್ ಮತ್ತೆ ಇಂಪ್ಲಾಂಟ್ ಮಾಡೋ ಏರಿಯಾದಲ್ಲಿ ಬಹಳ ಫೈಬ್ರೋಸಿಸ್ ಆಗಿದೆ. ಅದರಿಂದ ನಮಗೆ ಮಾಡೋದು ಬಹಳ ಕಷ್ಟ ಆಯ್ತು. ಆದ್ರೂ ಮ್ಯಾನೇಜಬಲಿ ಗುಡ್ ಡೆನ್ಸಿಟಿ ವಿತ್ 1 ಸೆಷನ್ ಮಾಡೋಕೆ ಸಾಧ್ಯ ಪಡಿದೆ. ಯಾಕಂದ್ರೆ ಎಲ್ಲರಿಗೂ ಈ ಥರ ಆಗೋದಿಲ್ಲ. ಇವಾಗ ಮತ್ತೆ ಸ್ವಲ್ಪ ಡೆನ್ಸಿಟಿ ಬೇಕಾದ್ರೆ ಸೆಕೆಂಡ್ ಟೈಮ್ ಬೇಕಾಗುತ್ತೆ. ಇನ್ನೂ ಸ್ವಲ್ಪ 1 or 2 ಪ್ಲಗ್ಸ್ ಫ್ರಂಟ್ ಸೈಡ್ ಇದೆ, ಅದು ಎಷ್ಟು ರಿಮೂವ್ ಮಾಡೋ ಟ್ರೈ ಮಾಡಿದ್ರು ಫಸ್ಟ್ ಟೈಮ್ ಆಗಲಿಲ್ಲ, ಸೆಕೆಂಡ್ ಟೈಮ್ ಮಾಡಬೇಕಾಗತ್ತೆ. ಸೊ ಇದು ಸೆಕೆಂಡ್ ಟೈಮ್ ಇಂಥ ಪೇಷಂಟ್ಗೆ ಗ್ಯಾರಂಟಿ ಬೇಕೇ ಬೇಕು ಮಿನಿಮಮ್. ಆಕ್ಚುಲಿ ಫ್ರಂಟ್ ಅಂಡ್ ಬ್ಯಾಕ್ ಕ್ರೌನ್ ಇರೋರಿಗೆ ಸೆಕೆಂಡ್ ಸೆಷನ್ ಬೇಕು. ಇಂಥ ರಿಪೇರ್ ಕೇಸ್ ಅಂದ್ರೆ ಇನ್ನೊಂದು ಸರ್ ಕೂಡ ಎಕ್ಸ್ಟ್ರಾ ಬೇಕಾಗ್ಬೋದು. ಸೊ ಒಂದು ಸೆಷನ್ಗೆ ಒಟ್ಟಿಗೆ ರೀಸನಬಲಿ ಈಸ್ ಲುಕಿಂಗ್ ವೆರಿ ಗುಡ್, ಬಹಳ ಚೆನ್ನಾಗಿದೆ ರಿಸಲ್ಟ್ಸು. 1 ಸೆಷನ್ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಸೆಷನ್ನಲ್ಲಿ ನಾನು ಬ್ಯಾಕ್ ಸೈಡ್ ಡೋನರ್ದಲ್ಲಿ ಫಸ್ಟ್ ಟೈಮ್ ಡ್ಯಾಮೇಜ್ ಮಾಡಿದ ಸ್ಕಾರ್ಸ್ ಇದೆಯಲ್ಲ, ಅಲ್ಲಿನೂ ಇಂಪ್ಲಾಂಟ್ ಮಾಡೋಂಥ ಪ್ಲಾನ್ ಇದೆ. ಲಾಸ್ಟ್ ಮಾಡೋಣ ಅಂತ. ಯಾಕಂದ್ರೆ ಫಸ್ಟ್ ಫ್ರಂಟ್ ಬ್ಯಾಕ್ ಡೆನ್ಸಿಟಿ ಎಲ್ಲ ಬಂದ್ಬಿಟ್ರೆ ಸ್ಕಾರ್ಸ್ ಮತ್ತೆ ರಿಪೇರ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಯೋಚನೆ ಮಾಡಿ ಅದು ಲಾಸ್ಟ್ ಹಾಕಿದ್ದೀನಿ. ಈ ತರ ಕೇಸ್ ಮಾಡುವಾಗ ನಂದು ಎಕ್ಸ್ಪೀರಿಯನ್ಸ್, ಪರ್ಸನಲ್ ಒಪಿನಿಯನ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಈ ತರ ಕೇಸು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇರ್ತವೆ, ಪೇಷಂಟ್ಗೆ ಬಡ್ಜೆಟ್ ಕನ್ಸರ್ನ್ ಇರುತ್ತೆ, ಮತ್ತೆ ಸರ್ಜನ್ಸ್ಗೆ ಇದು ಬಹಳ ಚಾಲೆಂಜಿಂಗ್ ಕೇಸು. ಯಾರು ಕುತ್ಕೊಂಡು 8-9 ಅವರ್ಸ್ ಟೈಮ್ ವೇಸ್ಟ್ ಮಾಡಿ ಡಬಲ್ ಪ್ರೆಸಿಷನ್
ಕೋಸ್ಕರ ಟೈಮ್ಸ್ ವೇಸ್ಟ್ ಮಾಡಿ ಯಾರು ಕೂತ್ಕೊಂಡು ಈ ಥರ ಕೇಸ್ ಚಾಲೆಂಜಿಂಗ್ ಕೇಸ್ ತಗೊಂಡಲ್ಲ. ಯಾಕಂದರೆ ಅದ್ರ ರಿಸಲ್ಟ್ಸ್ ಬರುತ್ತೋ ಗ್ಯಾರಂಟಿ ಇಲ್ಲ. ಫಸ್ಟ್ ಟೈಮ್ ಆಲ್ರೆಡಿ ಹಾಳಾಗೋದ್ರಿಂದ ಡ್ಯಾಮೇಜ್ ಆಗಿದ್ರಿಂದ ಅವರಿಗೆ ನಮಗೆ ಇಂಪ್ಲಾಂಟ್ ಮಾಡೋಕ್ಕಾಗಲಿ ಮತ್ತು ಆರ್ವೆಸ್ಟೇಷನ್ ಮಾಡೋಕ್ಕಾಗಲಿ ಮತ್ತು ನಾರ್ಮಲ್ ಸೆಲೈನ್ ಇಂಜೆಕ್ಟ್ ಮಾಡಿ ಏನಾದರೂ ಭಾಳ ಡಿಫಿಕಲ್ಟ್ ಆಯಿತು. ಸೊ ಬೇರೆ ಮೋಸ್ಟ್ ಆಫ್ ದಿ ಸರ್ಜನ್ಸ್, ಮೋಸ್ಟ್ ಆಫ್ ದಿ ಪೀಪಲ್ ಈ ಥರ ಕೇಸಸ್ ಬಂದರೆ ಬೇಡ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಯಾಕಂದರೆ ಅದಷ್ಟು ಈಸಿ ಅಲ್ಲ, ಅವರು ಯಾರಿಗಾದ್ರೂ ಟೈಮ್ ವೇಸ್ಟ್ ಆಗುತ್ತೆ. ಅದು ಬದಲು ಒಂದು 4-5 ಬೇರೆ ಕೇಸ್ ಮಾಡ್ಬೋದು, ಅಷ್ಟು ಸ್ಟ್ರೇನ್ ಆಗುತ್ತೆ. ಮತ್ತೆ ಒಂದೇ ಸೆಷನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ, ಅದು ಅಷ್ಟು ಎಕ್ಸ್ಪೀರಿಯನ್ಸು ಇರಲ್ಲ. ಅದಕ್ಕಾಗಿ ಇದು ಚಾಲೆಂಜಿಂಗ್ ಕೇಸ್. ಸೊ ಮತ್ತೆ ಬಡ್ಜೆಟ್ ಕನ್ಸರ್ನ್ ಇರ್ಬೋದು ಪೇಷಂಟ್ಗೆ, ಮತ್ತೆ ಪೇಷಂಟ್ ಹೈ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಯಾಕಂದ್ರೆ ರಿಪೇರ್ ಕೇಸ್ ಎಲ್ಲ ಒಳ್ಳೆ ಸರ್ಜನ್ ಹತ್ರ ಬಂದಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸೂಪರ್ ಕ್ವಾಲಿಟಿ ವರ್ಕ್ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಕನ್ಕ್ಲೂಷನ್ ಏನಂದ್ರೆ ಈ ತರ ಏನಕ್ಕಾಗುತ್ತೆ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಯಾಕಂದ್ರೆ ಬರೀ ಜಸ್ಟ್ ಬಡ್ಜೆಟ್ ಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಚೂಸ್ ಮಾಡಿಕೊಂಡ್ರೆ 100% ಈ ತರ ಔಟ್ಕಮೇ ಆಗೋದು. ಬಡ್ಜೆಟ್ ಏನಕ್ಕೆ ನಿಮ್ಗೆ ಆಫರ್ ಮಾಡ್ತಾರೆ ಅಂತಂದು ಯೋಚನೆ ಮಾಡಿ. ಯಾಕಂದ್ರೆ ಸರ್ಜಿಕಲ್ ಮೆಟೀರಿಯಲ್ಸ್ ಯಾರು ಪರ್ಚೇಸ್ ಮಾಡಿದ್ರು ಸೇಮ್, ಮ್ಯಾನ್ ಕಾಲು ಯಾರಿದ್ರು ಸೇಮ್ ಇಂಡಿಯಾದಲ್ಲಿ. ಅವಾಗ ಸೊ ಈಗ ಇದರಲ್ಲಿ ಟೆಕ್ನಿಕ್ಸ್ ಆಗಲಿ ಅದೆಲ್ಲ ಸೇಮ್, ಬಟ್ ಸ್ಕಿಲ್ ಒಂದು ಡಿಪೆಂಡ್ ಆಗುತ್ತೆ. ಸರ್ಜನ್ ಸ್ಕಿಲ್ ಮೇಲೆನೆ ನಿಮ್ಮ ಸರ್ಜರಿ ರಿಸಲ್ಟ್ಸ್ ಡಿಪೆಂಡ್ ಆಗಿದೆ, ಅದಕ್ಕೆ ನೀನು ಪೇ ಮಾಡಬೇಕು. ಸೊ ಬೇರೆ ಕ್ಲಿನಿಕ್ಸ್ ನಿಮ್ಗೆ ಭಾಳ ಲೋಕಲ್ ಕ್ಲಿನಿಕ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಪ್ಯಾಷನೇಟ್ ಸರ್ಜನೇ ಇರಲ್ಲ. ಯಾರೋ ಟೆಕ್ನಿಷಿಯನ್ಸ್ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಟೆಕ್ನಿಷಿಯನ್ಸ್ ಆಗಲಿ ಯಾರೋ ಅಂಡರ್ ಗ್ರಾಜುಯೇಟ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಇಲ್ಲಂತ ಡಾಕ್ಟರ್ಸ್ ಮಾಡ್ತಾರೆ. ಆವಾಗ ಪೇಷಂಟ್ಸ್ ಬೇಕು ಅವ್ರಿಗೆ, ಅವಾಗ ಆಫರ್ ಮಾಡ್ತಾರೆ, ಆಫರ್ ಕೊಡ್ತಾರೆ. ಸೊ ಅದರಿಂದ ನಿಮಗೆ ಆಫರ್ ಚೆನ್ನಾಗಿ ಕಾಣ್ತದೆ. ಮತ್ತೆ ಇನ್ನೊಂದು 3000 ಗ್ರಾಫ್ಟ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ 6000 ಮಾಡ್ತೀನಿ 8000 ಮಾಡ್ತೀನಿ ಅಂತ ಅದೊಂದು ಆಫರ್ ಕೊಡ್ತಾರೆ. ಆ ಥರ ಚಾನ್ಸ್ ಇಲ್ಲ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಗ್ರಾಫ್ಟ್ ನಂಬರ್ ಅಲ್ಲ, ಕ್ವಾಲಿಟಿ. ಸೊ ಗ್ರಾಫ್ಟ್ ನಂಬರ್ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿ ಬರಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ಬೇಕು, ಬಹಳ ಮುಖ್ಯ. ಹೇರ್ ಟ್ರಾನ್ಸ್ಪ್ಲಾಂಟ್ ಎಸ್ಪೆಷಲಿ ಕಾಸ್ಮೆಟಿಕ್ ಸರ್ಜರಿ ಅಂತ ಫೇಸ್ ಮೇಲೆ ಬರೋ ಕಾಸ್ಮೆಟಿಕ್ ಸರ್ಜರಿ ಅಲ್ವಾ, ಅದರಿಂದ ನೋಡೋಕ್ಕೂ ಪರ್ಮನೆಂಟ್ ಆಗಿರ್ತದೆ. ಅದು ಡಿಸಾಸ್ಟರ್ಸ್ ಔಟ್ಕಮ್ ಬಂದರೆ ಫಾರ್ ಎವರ್ ಅದು ಡಿಸಾಸ್ಟರ್ಸ್ ಆಗಿ ಕಾಣ್ತದೆ. ಮತ್ತೆ ಸೆಕೆಂಡ್ ರಿಪೇರ್ ಸರ್ಜರಿ ಮಾಡ್ಕೋಬೇಕಾದ್ರೆ ಇಂಡಿಯಾದಲ್ಲಿ ಆದರೆ ಈ ಥರ 1-2-3 ಸಾರಿ, ಬೇರೆ ಕಂಟ್ರಿ ಆದರೆ ಆಲ್ಮೋಸ್ಟ್ 10 ಟೈಮ್ಸ್ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಅದರಿಂದ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಒಳ್ಳೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.